ಪಾಕಿಸ್ತಾನಕ್ಕೆ ಬಿದ್ದಿರೋದು ಅಂತಿಂತ ಪೆಟ್ಟಲ್ಲ. ಉಗ್ರರನ್ನ ಮಡಿಲಲ್ಲಿ ಇಟ್ಟು ಪೋಷಿಸ್ತಾ ಇರೋ ಪಾಕ್ ಗಲಿಬಿಲಿಯಾಗಿದೆ. ಉಗ್ರ ಸಾಮ್ರಾಜ್ಯವನ್ನ ಧ್ವಂಸ ಮಾಡ್ತಾ ಇದ್ದಂತೆ ಪಾಕಿಸ್ತಾನ ಪತರುಗುಟ್ಟಿದೆ. ಬರೀ 23 ನಿಮಿಷದಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಅನಾವರಣವಾಗಿದೆ. ಭಾರತೀಯ ಸೇನೆಯ ಶೌರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ್ಗೆ ಬಹುಪರಾಕ್ ಹೇಳಿದ್ದಾರೆ. ಸೈಲೆಂಟ್ ಆಗಿದೆ ಅಂತ ಗಾಂಚಾಲಿ ಮಾಡಿದ್ರೆ ಕೊಡೋ ಏಟಿಗೆ ಗೂಗಲ್ ಅಲ್ಲಿ ಹುಡುಕಿದ್ರು ಪಾಕ್ ಎಲ್ಲಿದೆ ಅಂತ ಗೊತ್ತಾಗಬಾರ್ದು. ಹಾಗೆ ಕ್ಷಣದಲ್ಲಿ ಧ್ವಂಸ ಮಾಡೋ ತಾಕತ್ತು ಭಾರತಕ್ಕಿದೆ. ಒಂದೇ ಹೊಡೆತಕ್ಕೆ ಪತರುಗುಟ್ಟಿರೋ ಪಾಕ್ಗೆ ಭಾರತೀಯ ಸೇನೆಯ ಭುಜಬಲದ ಪರಾಕ್ರಮ ತೋರಿಸಿದ್ರೆ ಅಡ್ರೆಸ್ ಇರಲ್ಲ ಅನ್ನೋದು ನಿನ್ನೆಯ ಆಪರೇಷನ್ ಸಿಂಧೂರ್ನಿಂದ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ರಕ್ಷಣಾ ಸಚಿವರ ಬಹುಪರಾಕ್. ಉಗ್ರರ ಹುಟ್ಟಡಗಿಸಿದ ಸೇನೆಗೆ ರಾಜನಾಥ್ ಸಿಂಗ್ ಸಲಾಂ. ಮುಟ್ಟಿದ್ರೆ ಮಟಾಶ್, ನುಗ್ಗಿ ಹೊಡೆದ್ರೆ ಇತಿಹಾಸ. ಇದೇ ಭಾರತೀಯ ಸೇನೆಯ ತಾಕತ್ತು, ಕಿಮ್ಮತ್ತು. ಇದು ಗೊತ್ತಿಲ್ಲದೆ ಪಾಕಿಸ್ತಾನದ ಸೈತಾನರು ಮಾಡಿದ್ದ ನರಮೇಧಕ್ಕೆ ಅತಿ ದೊಡ್ಡ ದಂಡವನ್ನ ತೆತ್ತಿದ್ದಾರೆ. 9 ಕಡೆಗಳಲ್ಲಿ ಭಾರತೀಯ ಭದ್ರತಾ ಪಡೆಗಳು ಮಾಡಿರುವಂತಹ ಆರ್ಭಟ ಪಾಕ್ನ ಬುಡವನ್ನೇ ಅಲ್ಲಾಡಿಸಿದೆ. ಉಗ್ರರನ್ನ ಹುಟ್ಟಿಸಿ ಬೆಳೆಸಿ ಭಾರತದ ಕಡೆ ಛೂ ಬಿಡ್ತಾ ಇದ್ದ ಸಾಮ್ರಾಜ್ಯವೇ ಹೇಳ ಹೆಸರಿಲ್ಲದಂತಾಗಿದೆ. ಇದೀಗ ಭಾರತೀಯ ಸೇನೆಯ ಶೌರ್ಯವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಡಿ ಹೋಗಲಿದ್ದಾರೆ. ದಾಳಿ ಮಾಡೋದ್ರಲ್ಲೂ ಸೇನೆಯ ಟಾರ್ಗೆಟ್ ಯಾರು ಅನ್ನೋದನ್ನ ರಾಜನಾಥ್ ಸಿಂಗ್ ವಿವರಿಸಿದ್ದಾರೆ. जैसी कि आप सबको जानकारी है कि कल रात हमारी भारतीय सेनाओं ने अपने अद्भुत शौर्य और पराक्रम का परिचय देते हुए एक नया इतिहास रच दिया है. साथियों, भारत की सेना ने सटीकता, सतर्कता और संवेदनशीलता के साथ कार्रवाई की है. हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त. मित्रों, हमने हनुमान जी के उस आदर्श का पालन किया है जो उन्होंने अशोक वाटिका उजाड़ते समय किया था. जिन मोहि मारा तिन मोहि मारे. हमने केवल उन्हीं को मारा जिन्होंने हमारे मासूमों को मारा. ಉಗ್ರರಷ್ಟೇ ಟಾರ್ಗೆಟ್, ನಾಗರಿಕರಲ್ಲ. ಸೇನೆ ಸ್ಪಷ್ಟನೆ. ನಿನ್ನೆ ಮಧ್ಯರಾತ್ರಿ ಉಂಡು ಹಾಯಾಗಿ ಮಲಗಿದ್ದ ಉಗ್ರರ ರುಂಡ ಚೆಂಡಾಡಿರೋ ಸೇನೆ ಅಪ್ಪಿತಪ್ಪಿಯೂ ತಪ್ಪು ಹೆಜ್ಜೆಯನ್ನ ಇಟ್ಟಿಲ್ಲ. ಸುಖ ಸುಮ್ನೆ ಪಾಕಿಸ್ತಾನದಂತೆ ಮುಗ್ಧರ ಮೇಲೆ ದಾಳಿ ಮಾಡಿಲ್ಲ. ನಮ್ಮ ಗುರಿ ಕೇವಲ ಉಗ್ರರ ನೆಲೆಯಷ್ಟೇ ಅನ್ನುವುದನ್ನ ಭಾರತ ಸ್ಪಷ್ಟಪಡಿಸಿದೆ. ಭಾರತ ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಲ್ಲ, ಕೇವಲ ಉಗ್ರರ ಶಿಬಿರವನ್ನಷ್ಟೇ ಧ್ವಂಸ ಮಾಡಿದೆ ಅಂತ ಸ್ಪಷ್ಟನೆಯನ್ನ ನೀಡಿದೆ. Perpetrators and planners of the 22nd April attack be brought to justice. As you would be aware, India exercised its right to respond and preempt as well as deter more such cross-border attacks. These actions were measured, non-escalatory, proportionate and responsible. They focused on dismantling the terrorist infrastructure and disabling terrorists likely to be sent across to India.
ರುಂಡ ಚೆಂಡಾಡಿದ್ದು ಸ್ಕ್ಯಾಲ್ಪ್ ಮಿಸೈಲ್. ಭಾರತ ತನ್ನ ಗಡಿಯೊಳಗಿಂದಾನೇ ದಾಳಿಯನ್ನ ನಡೆಸಿರೋದು ವಿಶೇಷ. ಅಲ್ಲದೆ ಪಿಒಕೆಯಲ್ಲಿನ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಲ್ಲದೆ ಗಡಿಯಿಂದ 100 ಕಿಲೋಮೀಟರ್ ಒಳಗಿರುವಂತಹ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರೋ ಬಹಾವಲ್ಪುರ್ನಲ್ಲಿ ದಾಳಿ ಮಾಡಿದೆ. ಮುಖ್ಯವಾಗಿ ಸ್ಕಾಲ್ಪ್ ಮಿಸೈಲ್ಗಳನ್ನ ಬಳಸಿ ಉಗ್ರರ ರುಂಡ ಚೆಂಡಾಡಿದೆ. ಪಾಕ್ ಉಗ್ರರ ವಿರುದ್ಧ ದಾಳಿಗೆ ಬಳಸಿರೋದು ಪವರ್ಫುಲ್ ಸ್ಕಾಲ್ಪ್ ಮಿಸೈಲ್. ರಫೇಲ್ ಫೈಟರ್ ಜೆಟ್ಗಳಲ್ಲಿ ಸ್ಕಾಲ್ಪ್ ಮಿಸೈಲ್ ಬಳಸಿ ದಾಳಿ ಮಾಡಲಾಗಿದೆ. ಅಂದಹಾಗೆ ಸ್ಕಾಲ್ಪ್ ಮಿಸೈಲ್ 550 ಕಿಲೋಮೀಟರ್ ದೂರ ದಾಳಿ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಈ ಸ್ಕಾಲ್ಪ್ ಮಿಸೈಲ್ಗಳನ್ನ ಫ್ರಾನ್ಸ್ನಿಂದ ಭಾರತ ಖರೀದಿ ಮಾಡಿದೆ. ನಿಖರವಾಗಿ ಗುರಿ ಮುಟ್ಟುವ ಸಾಮರ್ಥ್ಯವಿರೋ ಈ ಮಿಸೈಲ್ಗಳಿಂದ ದಾಳಿ ಮಾಡಿದ್ರೆ ಹೆಚ್ಚಿನ ಹಾನಿಯಾಗುವುದಂತೂ ಫಿಕ್ಸ್. ಲಾಂಗ್ ರೇಂಜ್ ವರೆಗೆ ಹೋಗಿ ದಾಳಿ ನಡೆಸುವ ಸಾಮರ್ಥ್ಯ ಇದ್ದು ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಬರೋಬ್ಬರಿ 1300 ಕೆಜಿ ತೂಕ ಇರುತ್ತೆ. ಸಿಂಹ ಸೈಲೆಂಟ್ ಆಗಿದೆ ಅಂತ ಟಚ್ ಮಾಡೋಕ್ ಬಂದ್ರೆ ಬಿಡೋದುಂಟಾ? ಬಾಯಿಗೆ ಹಾಕಿದ್ರೆ ಅರ್ಧ ಪಾಕಿಸ್ತಾನ ತುಂಡು ತುಂಡಾಗೋದು ಪಕ್ಕಾ. ಪಾಕ್ ಉಗ್ರರು ಅಳಿಸಿದ್ದ ಕುಂಕುಮಕ್ಕೆ ಭಾರತೀಯ ಸೇನೆ ನೆತ್ತರ ತಿಲಕ ಇಟ್ಟಿರೋದಂತೂ ಸತ್ಯ. ಜಗದೀಶ್ ಜೊತೆ ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.